ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ಬೆಳಗಾಂ ಡಿಸ್ಟಿಕ್ಕು ಚಿಕ್ಕೋಡಿ ತಾಲೂಕು ಇಂಗ್ಲಿ ಪಂಚಾಯತಿ ಸದಸ್ಯರನ್ನ ಭೇಟಿಯಾಗಿ ಬಂದಿದ್ದೀವಿ. ಅವರೊಂದು ಮಹಿಳಾ ವ್ಯಕ್ತಿ ತೆಗೆದುಕೊಂಡು ಮೊದಲೇ ಬಾರಿ ಜನಸೇವೆ ಮಾಡಕ್ಕೆ ಬಂದಿದ್ದಾರೆ. ನೋಡೋಣ ಅವ್ರು ಯಾವ ರೀತಿ ಒಂದು ಕಿರುಪರಿಚಯ ಮಾಡಿಕೊಡ್ತಾರೆ. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು ಮೇಡಮ್? ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಶಿವಾಜಿ ಬಂದಿದೆ. ಮೇಡಮ್ ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿದ್ದೀರಾ? ಗೆದ್ದು ಬಂದಿದ್ದೀರಾ. ಹೇಗೆ ಅನಿಸ್ತಾ ಇದೆ ಮೇಡಮ್ ರಾಜಕೀಯ ಜನ ಫಸ್ಟ್ ಟೈಮ್ ಅಂತ ಗೆದ್ದು ಬಂದಿದ್ದೀರಿ? ಖುಷಿ ಆಗ್ತಾ ಇದೆಯಾ ಸರ್? ನೀವು ಯಾವ ಪಕ್ಷನ ಫಾಲೋ ಮಾಡ್ತಿದ್ದೀರಾ ಸರ್? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್. ಮೇಡಮ್ ಅವರು ಫಸ್ಟ್ ಟೈಮ್ ಅಂತ ಗೆದ್ದು ಬಂದಿದ್ದಾರೆ. ಇದೇ ಫಸ್ಟ್ ಟೈಮ್ ಕಾಂಪೀಟ್ ಮಾಡಿದ್ದು. ಆಗ ಗೆದ್ದಂಥ ಸಂದರ್ಭದಲ್ಲಿ ಟೋಟಲ್ ಓಟ್ ಎಷ್ಟು ಬಿದ್ದಿತ್ತು ಸರ್ ಮೇಡಮ್ಗೆ? 570. ಎಷ್ಟು ಲೀಡಿಂದ ಗೆದ್ಬೋದು? ಸುಮಾರು 27 ಓಟಿಂದ ಗೆದ್ದು ಬಂದಿದ್ದಾರೆ. 27 ಓಟಿಂದ ಗೆದ್ದು ಬಂದು ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಒಂದು 3.5 ವರ್ಷ ಅವಧಿ ಕಳೆದಿದ್ದಾರೆ. ಈ ಅವಧಿಯಲ್ಲಿ ನೀವು ನಿಮ್ಮ ವಾರ್ಡಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ರು? ಯಾವ ರೀತಿ ಜನಸೇವೆ ಮಾಡ್ತಿದ್ದೀರಾ? ಶಿಷ್ಯ ಸ್ವರ್ಣಗ್ರಾಮ ಯೋಜನೆ ತಂದು ಶಿಷ್ಯರು ಮಾಡಿಸಿದ್ರಲ್ಲ, ಕುಡಿಯೋ ನೀರಿನ ಯೋಜನೆ, ಫಿಲ್ಟರ್ ನೀರು ಸಪ್ಲೈ ಆಗಿದ್ದು ಮಾಡಿಲ್ಲ, ಅದನ್ನಷ್ಟು ವ್ಯವಸ್ಥೆ ಮಾಡಿಸಿದ್ರೆ. ಮತ್ತು ಇಲ್ಲಿ ಗಡು ಬಡವರಿಗೆ ಮನೆಗಳು ಮಾಡಿದ್ರಿ. ಮತ್ತು ಹೊಲಗದ್ದೆಗಳು ನಮ್ಮ ಪ್ರಕಾಶ್ ಹುಕ್ಕೇರಿ ಅವ್ರ ನೇತೃತ್ವದಲ್ಲಿ ಅವ್ರ ದೊಡ್ಡ ಪುಟ್ಟ ವಸ್ತುಗಳು ಅವಾಗ ಮಾಡಿದ್ವಿ. ಮತ್ತು ಸುಮಾರು 40 ಲಕ್ಷ ರೂಪಾಯಿ ಇಂಗ್ಳಿ ಘಾಟನಲ್ಲಿ ಮರಾಠ ಸಮುದಾಯ ಮಾಡಿದ್ವಿ. ಇಲ್ಲಿ ಇಂಗ್ಳಿಯಲ್ಲಿ 1 ಕೋಟಿ ರೂಪಾಯಿ ಆಸ್ದಾಗೆ ಲಿಂಗಾಯತ ಸಮುದಾಯ ಭವನ ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ. ಅಲ್ಲಿ ಮತ್ತು ಅಂಬಾಬಾಯಿ ದೇವಸ್ಥಾನಕ್ಕೆ ಮತ್ತು ಈಗ ಮನೆ ನಡುವೆ ಮಾಡಿದ್ದಾರೆ. ಸಣ್ಣ ಪುಟ್ಟ ರಸ್ತೆಗಳ ಅವಾಗ ಕೆಲಸ ಚಲೋ ಮಾಡಿದ್ದಾರೆ. ಇವಾಗ ಮತ್ತೆ ನಿಮ್ಮ ಓಣಿಯಲ್ಲಿ ಇನ್ನೂ ರೋಡ್ ಮಾಡಿಸ್ಬೇಕಂತ ಅನ್ಕೊಂಡಿದ್ದಾರೆ? ಹೌದು ಸರ್, ಇನ್ನೊಂದು ಕೆಲವು ಹಿಂಗೆ ಮೇನ್ ರೋಡ್ ಸೆಂಕ್ಷನ್ ಐತೆ ಸರ್. ಜಲ್ದಿ ಪ್ರಾಬ್ಲಮ್ ಇದ್ರೆ ಅದನ್ನಷ್ಟು ಮಾಡಿ ಸಾಲ್ವ್ ಮಾಡಬೇಕು. ಅಲ್ಲಿ ಪ್ಯಾಚ್ ವರ್ಕ್ ಆಗಲಿ ಅಥವಾ ಫುಲ್ ಒಂದು ಮಾಡೋದಾಗಿರಲಿ ಮಾಡಿಸ್ಬೇಕು. ಇನ್ನು ಮುಂದೆ ಬರೋ ದಿನಗಳಲ್ಲಿ ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ? ಮುಂದೆ ಬರೋ ದಿನಗಳಲ್ಲಿ ಮತ್ತೆ ಯಾರು ಕೊಡಬಾರೋ ಮನೆಗಳು ಇಲ್ಲ, ಅಥವಾ ಮನೆಯವರು ಕೊಡ್ಬಂದು ಅವ್ರಿಗೆ ರೇಷನ್ ಕಾರ್ಡ್ ರೀ, ಮತ್ತು ಅದಕ್ಕೆ ಒಮ್ಮೆ ಕುಡಿಯೋ ನೀರು ಸೌಲಭ್ಯ ಯಾರು ತೊಗೊಂಡಿಲ್ಲ ಅವ್ರಿಗೆಲ್ಲರಿಗೆ ಮಾಡಿ ಇಷ್ಟು ಮಾಡಿಸಿ. ಈ ರೀತಿ ಏನೋ ಒಂದು ಆಕ್ಸಿಡೆಂಟ್ ಯಾರಿಗಾದ್ರೂ ಒಂದು ಜನಸೇವೆ ಸಲ್ಲಿಸ್ತಾ ಬಂದರೆ ಎಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೊಂದು ಅನುಕೂಲ ಮಾಡಿರೋ ಥರ ಒಂದು ಜನಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೀರಾ? ಸರ್, ಇವಾಗ ಮತ್ತೆ ಮುಂದೆ ಬರೋ ದಿನಗಳಲ್ಲಿ MLA MP ಅವ್ರ ಕಡೆಯಿಂದ ಏನಾದರೂ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ? ಹೌದು ಸರ್, ಇನ್ನು ಇಂಗ್ಲಿಯಲ್ಲಿ ಒಂದು ಮರಾಠ ಸಮುದಾಯವನ್ನು ಅಂದರೆ ಇನ್ನೂ ಒಂದು ಮತ್ತು ಅಂಬಾಬಾಯಿ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಮನೆ ಹೋಗಿ ಬಂದರೆ ಅದನ್ನ ಕೊಟ್ಟಿದ್ರು ಸರ್. ಎಲ್ಲ 15-20 ದಿವಸ ಕೆಲಸ ಅದನ್ನ ಇನ್ನೂ ಬರೋ ದಿನಗಳಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಸರ್, ಈಗ ಬಡವರಿಗೆ ಮನೆ ಅಂತ ಕೊಡ್ತಾರೆ. ತಮ್ಮ ಕಡೆಯಿಂದ ಬಡ ಜನತೆಗೆ ಎಷ್ಟು ಮನೆ ದೊರಕಿಸ್ಕೊಟ್ಟಿದ್ದೀರಾ ಸರ್? ಇವೊಂದು ಸರ್ 15 ಮನೆಗಳು ಕೊಡಿದ್ರು. 15 ಮನೆ. ಸರ್, ಶೌಚಾಲಯ ಒಂದು 25 ಪ್ರತಿಯೊಬ್ಬರು ಕಟ್ಕೊಂಡಿದ್ದಾರೆ ಸರ್? ಕಟ್ಕೊಂಡು ಬರ್ತಿದ್ದಾರೆ. ಇನ್ನೂ ಕೊಡಿಸ್ಬೇಕಂತ ವಾರ್ಡಲ್ಲಿ ಇನ್ನೂ ಜನಗಳಿದ್ದಾರೆ. ಅವ್ರಿಗೂ ಯಾರ್ಯಾರಿಗಿಲ್ಲ ಅವ್ರಿಗೆ ಇನ್ನೂ ಕಟ್ಟಿಸ್ಕೊಡ್ಬೇಕು. ಬಡವ್ರಿಗೆ ಇನ್ನೂ ಎಷ್ಟು ಮನೆ ಕೊಡಿಸ್ಬೇಕಂತ ಅನ್ಕೊಂಡಿದ್ದಾರೆ ಸರ್? ಇನ್ನೂ ಸುಮಾರು 100-150 ಬೇಕಾ ನಿಮ್ಮ ಒಂದು ವಾರ್ಡಲ್ಲಿ? ಸರ್, ಇವಾಗ ನೀರಿನ ಸೌಕರ್ಯ ಮಾಡಿದ್ರಿ, ಗಟಾರ ಮಾಡಿದ್ರಿ, ರೋಡ್ ಮಾಡಿದ್ರಿ, ಕಾಂಕ್ರೀಟ್ ಪ್ರತಿಯೊಬ್ಬರು ಮನೆ ಕಾಂಕ್ರೀಟ್ ಒಂದು ಇದನ್ನ ಮಾಡ್ತಾ ಬಂದ್ರಿ. ಸೊ ಇಷ್ಟೆಲ್ಲ ಸರ್, ರಾಜಕೀಯಕ್ಕೆ ಬರೋಕ್ಕೂ ಮುಂಚೆ ಮೇಡಮ್ ಅವ್ರದ್ದು ವೈಯಕ್ತಿಕ ವೃತ್ತಿ ಏನಾಗಿತ್ತು? ಮನೆ ಕೆಲಸ. ತಮ್ಮದು ಸರ್? ತಮ್ಮದು ಒಂದು ವ್ಯವಸಾಯ ಮತ್ತು ಸಮಾಜ ಸೇವೆ. ಸರ್, ಇದನ್ನ ಒಂದು ಮನೆ ಕೆಲಸ ಮಾಡ್ಕೊಂಡಿದ್ರು ನಿಮ್ಮ ಮನೆಯವರು. ಸೊ ಅವ್ರನ್ನ ರಾಜಕೀಯಕ್ಕೆ ತೊಗೊಂಬರೋದಕ್ಕೆ ಏನೊಂದು ಸ್ಫೂರ್ತಿ ಸರ್? ಜನಸೇವೆ ಮಾಡಿದ್ದಕ್ಕೆ ಕ್ಯಾಟಗರಿ ಮೇಳ ಬಂತು ಸರ್. ನಾವು ಮಾಡೋದಕ್ಕಿರ್ತೀವಿ ಸರ್, ಕ್ಯಾಟಗರಿ ಮೇಳ ಬಂತು ಅಂತ ಎಲ್ಲರೂ ನಮಗೆ ಜನ ಕೊಡ್ರಿ. ನಾನೆಲ್ಲ ಮೇಳ ಕೆಲಸ ಮಾಡೋ ನೀವು ಮಾಡೋದಕ್ಕೆ ಮತ್ತು ಮೇಳ ಕ್ಯಾಟಗರಿ ಬಂತು ನಿಲ್ಲಿಸಿ ಒಂದು ಅವಕಾಶ ಚಾನ್ಸ್ ಸಿಗುತ್ತೆ. ಜನಸೇವೆ ಮಾಡಲಿಕ್ಕೆ ಚಾನ್ಸ್ ಐತಿ. ಜನರು ಕೂಡ ನಿಮಗೆ ಒಂದು ಬೆಂಬಲ ಕೊಟ್ಟರು ಸರ್. ಸರ್, ರಾಜಕೀಯ ಬಿಟ್ಟು ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ? ನಾವು ಇಲ್ಲಿ ಪ್ರಾಥಮಿಕ ಸರ್ಕಾರಿ ಕನ್ನಡ ಶಾಲೆಗೆ ಮೊದಲು 3 ವರ್ಷ SDM ಸದಸ್ಯನಾಗಿ ಕೆಲಸ ಮಾಡಿದ್ವಿ. ಈಗ ಅಧ್ಯಕ್ಷನಾಗಿ ಕೆಲಸ ಮಾಡ್ತೀವಿ. ಅಧ್ಯಕ್ಷರಾಗಿ ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೇಡಮ್ ಅವ್ರು ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿದ್ದಾರಾ? ಇಲ್ಲ. ಮೇಡಮ್ 3.5 ವರ್ಷ ಅವಧಿ ಕಳೆದಿದ್ರಿ, ಇನ್ನೂ 1.5 ವರ್ಷ ಅವಧಿ ಇದೆ. ನಿಮ್ಮ ಪ್ರಕಾರ ನಿಮ್ಮ ಮಹಿಳೆಯರಿಗೆ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಸಂಘ ಕಟ್ಟೋದಾಗಿರಲಿ, ಅವ್ರಿಗೆ ಸ್ವಸಹಾಯ ಸಂಘದ ಆ ಥರ ಅವ್ರಿಗೆ ಈಗ ಇದು ಯೋಜನೆಗಳಲ್ಲಿ ಅವ್ರಿಗೆ ರಾಟಿ ಟ್ರೈಲಿಂಗ್ ಮಷಿನ್ ಕೊಡೋದು, ಆಮೇಲೆ ಮನೆಯಲ್ಲಿ ಉದ್ಯೋಗ ಮಾಡೋದು, ಆ ಥರ ಏನಾದರೂ ಮಹಿಳೆಯರಿಗೆ
ಅಂತದೇ ನಾವು ಮಾಡ್ತೀವಿ. ಅಂದ್ರೆ ನೀವು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಮುಂದೆ ಮಹಿಳೆಯರಿಗೆ? ಇಲ್ರಿ ಅಂತದೇನಿಲ್ಲ, ಸಂಘ ಗಿಂಗ ಅಂತ ಏನಿಲ್ಲ, ಅಂತದೇ. ಬಡ ಜನತೆಗೆ ಒಂದ್ ಸ್ವಲ್ಪ ಸೇವೆ ಮಾಡ್ಬೇಕಂತ. ಸೇವೆ ಇದು ಮಾಡ್ತೀವಿ ಮತ್ತೇನು ಅಂತದೇನ. ಮನೆ ಕೊಡ್ಸೋದಾಗಿರ್ಲಿ, ರೋಡ್ ಆಗಿರ್ಲಿ, ಈ ಥರನೇ ಮಾಡಬೇಕು ಅಂತ. ಸರ್, ಇವಾಗ ಜನರ ಜೊತೆ ಯಾವ ರೀತಿ ಸಂಪರ್ಕ ಇಟ್ಕೊಂಡಿದ್ದಾರೆ ಸರ್? ಚಲೋ ಐತೆ ಸರ್. ಹಾಂ, ಅವ್ರು ಎಲ್ಲ ಸಮಸ್ಯೆ ಆದ್ರೆ ಎಲ್ಲೇ ಸಮಸ್ಯೆ ಇದ್ರೆ ನಾವು ಹೋಗ್ಬೇಕು ಕರೆದ್ರೆ ಅವ್ರು ಕರೆದ್ರೆ ಹೋಗ್ತೀರಾ, ಕರೆದ್ರೆ ಹೋಗ್ತೀರಾ ಸರ್? ಇವಾಗ ಆಕ್ಸಿಡೆಂಟ್ ಆಯ್ತು, ನೀವೇ ಮುಂದೆ ನಿಂತು ಅದನ್ನ ಒಂದು ಅವರಿಗೆ ಯಾವ ರೀತಿ ಇದನ್ನ ಸ್ಪಂದಿಸೋದಾಗುತ್ತೆ ಕರೆ ಮಾಡಿ ಚೀಫ್ದವ್ರಿಗೆ ಕರೆಸಿ ಡಾಕ್ಟರ್ ಕರೆಸಿ ಈ ಥರ ಜನಸೇವೆ ಮಾಡ್ತಾ ಬಂದಿದ್ದೀರಾ. ಜನರು ನಿಮ್ಗೆ ಯಾವ ರೀತಿ ಸ್ಪಂದಿಸ್ತಾ ಬಂದಿದ್ದಾರೆ ಸರ್? ಚಲೋ ಒಂದು ಕೆಲಸ ಸ್ಪಂದನೆ ಚಲೋ ಬರ್ತದೆ ಸರ್. ಅಂದ್ರೆ ಇವಾಗ ಏನೋ ಯಾರ್ದೋ ಮನೆ ಮುಂದೆ ಒಂದು ಕಾಂಕ್ರೀಟ್ ಏನೋ ಹಾಕ್ತಿದ್ದೀರಾ ಅಥವಾ ರೋಡ್ ಮಾಡ್ತಿದ್ರ, ಅವಾಗ ಅವರು ತಡೆ ಹಿಡಿತಾರ ಅಥವಾ ಮಾಡಿ ಅಂತ ನಿಮ್ಗೆ? ಹೇಳಿ ಸರ್, ಯಾವುದೇ ಪಾರ್ಟಿ ಪಕ್ಷ ಭೇದ ಎಲ್ಲ ಬಿಟ್ರೆ ಎಲ್ಲರಿಗೂ ಒಂದೇ ರೀತಿ ಕೆಲಸ ಅಂತ ಬಂದಾಗ ಎಲ್ಲ ಒಂದೇ ಒಂದು ಒಳ್ಳೆ ರೀತಿಯಿಂದ ಸ್ಪಂದಿಸ್ತಾ ಬರ್ತಿದ್ದಾರೆ. ಮೇಡಮ್ ಅವರು ಅಥವಾ ನೀವು ಯಾವತ್ತಾದ್ರೂ ಅನ್ಕೊಂಡಿದ್ರ ಚಿಕ್ಕ ವಯಸ್ಸಲ್ಲಿ ನಾವು ರಾಜಕೀಯ ಮಾಡೋಣ, ಹೋಗೋಣ ಅಂತ? ಇಲ್ಲ ಸರ್, ನಿರೀಕ್ಷಿತವಾಗಿ ರಾಜಕೀಯ ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದಿರುವಂಥದ್ದು. ಬಂದ್ಮೇಲೆ 3.5 ವರ್ಷದಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ನಿಮ್ಮ ಕುಟುಂಬದಿಂದ ರಾಜಕೀಯಕ್ಕೆ ಬಂದಿರೋರು ನೀವೇ ಮೊದಲು ಮೇಡಮ್ ಅವರೇ ಫಸ್ಟ್ ಅಥವಾ ಹಿಂದ್ಗಡೆ ಯಾರಾದ್ರೂ ಇದ್ರ ಸರ್? ಇಲ್ಲ ಸರ್, ನಾವು ಮೇಡಮ್ ಅವರೇ ಫಸ್ಟ್, ಅವರಿಂದನೇ ಇವಾಗ ಒಂದು ರಾಜಕೀಯ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಇದ್ರು ಸರ್ ರಾಜಕೀಯ ಇದೇ ಪ್ರವೇಶ ಸಮಾಜ ಸೇವೆ ಅಷ್ಟು ಮಾಡ್ಕೊತಾರೆ. ಸಮಾಜ ಸೇವೆ ಮಾಡ್ತಾರೆ, ಸಮಾಜ ಸೇವೆ ಮಾಡ್ತಾರೆ. ಸರ್, ಇವಾಗ ರಾಜಕೀಯಕ್ಕೆ ಬರೋದಕ್ಕೆ ತಮ್ಮಿಬ್ಬರಿಗೂ ರಾಜಕೀಯಕ್ಕೆ ಬರೋದಕ್ಕೆ ಗುರುಗಳು, ಸ್ಫೂರ್ತಿ, ಬೆನ್ನೆಲುಬು ಅಂತ ಯಾರಾದ್ರು ಇದ್ದಾರ? ನಮ್ಮಲ್ಲಿ ರಾಜಕೀಯದಿಂದ ಸಂಜಯ್ ಗುರುಗಳು ಅಂತ ಗುರುಗಳಂತ ಏನು ಸರ್, ನಮ್ಮಲ್ಲಿ ರಾಜಕೀಯ ನಾಯಕರು ಲೀಡರ್ ದೊಡ್ಡವರಿದ್ದಾರೆ ಅವ್ರು ಸಪೋರ್ಟ್ ಮಾಡಿದ್ರು ಅವರೆಲ್ಲ ಸೊ ಒಂದು ಗುರು ಹಿರಿಯರ ಒಂದು ಆಶೀರ್ವಾದ, ಎಲ್ಲರೂ ಒಂದು ಒಗ್ಗಟ್ಟಿಂದ ನೀವೇ ಜನರ ಬೆಂಬಲದಿಂದ ಮುಂದೆ ಬಂದಿದ್ದೀರಿ. ಮನೆಯಾಗ ನಾವು ಸಪೋರ್ಟ್ ಮಾಡ್ತೀವಿ ಎಲ್ಲರಿಗೂ ಜಾಯಿಂಟ್ ಫ್ಯಾಮಿಲಿ. ಸರ್, ನಿಮ್ಮ ಜನಗಳೇ ನಿಮ್ಗೆ ಬೆಂಬಲ ಕೊಟ್ಟು ಬೇಡ ಅಂತಂದ್ರು, ರಾಜಕೀಯಕ್ಕೆ ತಗೊಂಡ್ಬಂದ್ರು. ಸೊ ನಿಮಗೂ ಒಂದು ಅವಕಾಶ ಸಿಕ್ಕಾಗ ನೀವು ಕೂಡ ಜನಸೇವೆ ಮಾಡೋಣ ಅಂತ ಹುಮ್ಮಸ್ಸಿಂದ ಬಂದ್ರಿ, ಬಂದು ಜನಸೇವೆ ಎಲ್ಲ ಮಾಡ್ತಿದ್ರ. ಇನ್ನು ಮುಂದೆ ಬರೋ ದಿನಗಳಲ್ಲಿ ನಿಮ್ಗೆ ನಿಮ್ಮ ಜನರು ನಿಮ್ಗೆ ಬೆಂಬಲ ಕೊಟ್ಟು ಮುಂದೆ ಹೆಚ್ಚಿನ ಸ್ಥಾನದಲ್ಲಿ ಬೆಳೆಸ್ತೀವಿ ಅಂತಂದ್ರೆ ಬೆಳಕ್ಕೆ ಇಷ್ಟಪಡ್ತೀರಾ? ಹೌದು ಸರ್, ಮೇಡಮ್ ಅವ್ರಿಗೆ ಚಾನ್ಸ್ ಸಿಗ್ಲಿ ಅಥವಾ ನಿಮ್ಗೆ ಚಾನ್ಸ್ ಸಿಗ್ಲಿ ಸಿಕ್ಕರೆ ಬೆಳಿಬೇಕಂತ ಇಷ್ಟಪಡ್ತೀರಾ? ಸೇವೆ ಮಾಡೋದಕ್ಕೆ ಒಂದು ಹುಮ್ಮಸ್ಸಿದೆ. ಸೊ ಅದು ಇನ್ನೂ ಸ್ಥಾನ ಸಿಕ್ಕರು ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಜನಸೇವೆ ಮಾಡಕ್ಕೆ ರೆಡಿ ಆಗಿದ್ದೀರಾ? ಸಿಕ್ಕರು ರೆಡಿ ಸರ್, ಸಿಕ್ಕರಿದ್ರು ನಾವು ಸಮಾಜ ಸೇವೆ ಮಾಡಿ ಸಮಾಜ ಸೇವೆ ಒಂದು ಕಾರ್ಯಕರ್ತರಾಗಿ ಸಮಾಜ ಸೇವೆ ಮಾಡ್ತೀರಾ. ಯಾವ ಪಕ್ಷನ ಫಾಲೋ ಮಾಡ್ಕೊಂಡಿದ್ದೀರಾ? ಕಾಂಗ್ರೆಸ್ ಪಕ್ಷನ. ಕಾಂಗ್ರೆಸ್ ಪಕ್ಷ ಫಾಲೋ ಮಾಡ್ಕೊಂಡು ಬರ್ತಾರೆ. ಸರ್, ಇವಾಗ ಕೊನೆಯದಾಗಿ ನೀವು ನಿಮ್ಮ ವೈಫ್ ಅವರು ಈ ಸ್ಥಾನಕ್ಕೆ ಬರ್ಬೇಕಂದ್ರೆ ನಿಮ್ಮ ವಾರ್ಡಿನ ಜನರೇ ಕಾರಣ. ಮತದಾರರು ಮತ ಕೊಟ್ಟು ಗೆಲ್ಸಿ ಇಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ. ಅವ್ರಿಗೆ ಎಷ್ಟೆಲ್ಲ ಕೆಲಸ ಮಾಡಿಸಿದ್ರಿ, ಏನೋ ಒಂದಾದ್ರೂ ಕೂಡ ನೀವು ನಿಮ್ಮ ಕೆಲಸನೆಲ್ಲ ಬಿಟ್ಟು ಹೋಗಿ ಜನಸೇವೆ ಮಾಡಕ್ ರೆಡಿ ಆಗಿದ್ದೀರಾ, ಮಾಡ್ತಾನೂ ಇದ್ದೀರಾ, ನಾವೇ ನೋಡಿದ್ದೀವಿ. ಸೊ ಇನ್ನು ಆ ಮತದಾರರಿಗೆ ನಮ್ಮ 24x7 ಕರ್ನಾಟಕ.com ಮೂಲಕ ಏನೊಂದು ಸಿಹಿ ಮಾತನ್ನ ಹೇಳಕ್ ಇಷ್ಟಪಡ್ತಾರೆ? ಅವ್ರಿಗೆ ಸರಿ ನಾವು ಏನೋ ಸಮಸ್ಯೆ ಇದ್ರೆ ಅವ್ರು ಹೋಗಿ ಬರ್ತೇವೆ. ಮತ್ತು ಅವ್ರು ನಮ್ಮ ಮತಗಳು ತೋರಿದ್ರೆ ಅವ್ರು ನಮಗೆ ಧೈರ್ಯ ದೀಪ ಆಗಲಿ, ಮತ್ತು ಅವ್ರು ನಾವು ಸೇವೆ ಮಾಡೋಕೆ ಹಿಂಗೆ ಅವಕಾಶ ಕೊಡಲಿ ಅಂತ ಹೇಳಿ ಇದು ಮಾಡ್ತೀವಿ. ಧನ್ಯವಾದ ಮೇಡಮ್. ನೀವೇನು ಹೇಳ್ತೀರಾ? ನೀವು ಕೂಡ ಧನ್ಯವಾದಗಳನ್ನ ಹೇಳ್ತೀರಾ. ನೋಡಿದ್ರಲ್ಲ ಸರ್, ಯಾವ ರೀತಿ ಅವರೊಂದು ಕಿರುಪರಿಚಯ ಮಾಡಿಕೊಟ್ರು. ಅವರು ಮನೆಯವರು, ಪತ್ನಿಯವರು ನಿಂತು ಎಲೆಕ್ಷನಲ್ಲಿ ನಿಲ್ಲಿಸಿ ಗೆಲ್ಲಿಸಿ ತೊಗೊಂಡಿದ್ದಾರೆ. ಅವ್ರ ಪರವಾಗಿ ಅವ್ರ ಯಜಮಾನರು ಎಷ್ಟೊಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಹೆಚ್ಚಿನ ಕೆಲಸ ಕಾರ್ಯಗಳಂದರೆ ನಮ್ಮ ಪ್ರಕಾಶನ ಹುಕ್ಕೇರಿ ಅವರು ಅನುದಾನದಲ್ಲಿ ಎಷ್ಟೊಂದು ಅಭಿವೃದ್ಧಿಗೊಳಿಸಿದ್ದಾರೆ. ಸಮುದಾಯ ಭವನ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಪ್ರತಿಯೊಂದು ಇದರಲ್ಲೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ಬಂದಿರುವಂಥ ಅನುದಾನದಲ್ಲಿ ಮುಂದೆ ಕೂಡ ಇನ್ನೂ ಹೆಚ್ಚಿನ ಅನುದಾನ ತೊಗೊಂಡ್ಬಂದು ಮಾಡಿಸ್ಬೇಕಂತ ಅಂದ್ಕೊಂಡಿದ್ದಾರೆ. ಅವ್ರು ಏನೆಲ್ಲ ಅಭಿವೃದ್ಧಿ ಮಾಡಿಸ್ಬೇಕಂತ ಕನಸಿಟ್ಕೊಂಡಿದ್ದಾರೆ, ಆ ಕನಸುಗಳೆಲ್ಲ ನೆನಸಾಗಲಿ. ಮುಂದೆ ಮಾಡ್ತಿರುವಂಥ ಕಾಮಗಾರಿಗಳಲ್ಲಿ ಯಶಸ್ಸು ಪಡೀಲಿ ಅಂತ ಹೇಳ್ತಾ ಇಷ್ಟು ನಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಧನ್ಯವಾದಗಳು.